ಎಲ್ರಿಗೂ ನಮಸ್ಕಾರ. ಸಾರಾಂಶ ಇನ್ಫಾರ್ಮೇಷನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನೂತನ ಪ್ರಾಜೆಕ್ಟ್ ಹಮಾರಾ ದೇಶ್ ಗ್ಲೋಬಲ್ ಪ್ರಾಜೆಕ್ಟ್ ಅಂತ ನಮ್ಮ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟು ನಾವು ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಹಳ್ಳಿಗಳಲ್ಲಿ, ಇಡೀ ಭಾರತ ದೇಶದಲ್ಲಿರೋ ಸುಮಾರು 600 ಹಳ್ಳಿಗಳ ಮೇಲ್ಪಟ್ಟ ಹಳ್ಳಿಗಳಲ್ಲಿ ನಾನು ಮತ್ತು ಹಲವಾರು ಜನ ನನ್ನ ಜೊತೆಯಲ್ಲಿ ಬಂದವರು ಪ್ರವಾಸ ಮಾಡಿ ನಮ್ಮದೇ ಆದ ಅನುಭವ ಪಡೆದುಕೊಂಡು ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ತಂತ್ರಜ್ಞಾನ ಯಾವ ರೀತಿ ನಾವು ಬಳಕೆ ಮಾಡಬೇಕು, ಆಮೇಲೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಜನರಿಗೆ ತಲುಪಿಸ್ಬೇಕು, ಏನೆಲ್ಲ ಸಮಸ್ಯೆಗಳು ಇದ್ದಾವೆ, ಈ ಒಂದು ಸಂಶೋಧನೆ ಮಾಡಿದ ಮೇಲೆ ಹಲವಾರು ವರ್ಷಗಳ ನಂತರ ನಾವು ಇದನ್ನು ತಂತ್ರಜ್ಞಾನನ ಪರಿಚಯ ಮಾಡೋಕ್ಕಿಂತ ಮುಂಚೆ ನಾವು ಸಹ ತಿಳ್ಕೊಂಡಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಜೊತೆ, ಸಂಬಂಧಪಟ್ಟ ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಹಿತೈಷಿಗಳು, ಹಲವಾರು ಸಾಮಾಜಿಕ ಹೋರಾಟಗಾರರು, ಮಾಧ್ಯಮದವರು, ಅನೇಕ ಮಿತ್ರರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಒಂದು ತಂತ್ರಜ್ಞಾನ ಮಾಡಬೇಕು. ಇನ್ನೂ ನಮ್ಮ ದೇಶದಲ್ಲಿ ಡಿಜಿಟಲೀಕರಣ ಆಗಬೇಕು. ಸಾಕಷ್ಟು ಆ ಕೆಲಸಗಳು ಆಗೋದಿದ್ದಾವೆ ತಳೆಮಟ್ಟದಲ್ಲಿ. ನಮ್ಮ ದೇಶ ಗಾಂಧೀಜಿ ಕಂಡ ಕನಸು ಅಂತಂದರೆ ಇವತ್ತಿನ ದಿನ ಗ್ರಾಮ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದೊಂದು ನಾನು ನೋಡಿ ಮುಂಚೆಯಿಂದನೂ ಇದೆ. ಹಾಗಾಗಿ ಹಳ್ಳಿಗಳು ಡಿಜಿಟಲೀಕರಣ ಮಾಡಬೇಕು ಅನ್ನೋದು ನಮ್ಮ ಹಮಾರಾ ದೇಶ್ ಗ್ಲೋಬಲ್ ಪ್ರಾಜೆಕ್ಟ್ನ ಮೂಲ ಉದ್ದೇಶ. ಸೊ ಈ ಡಿಜಿಟಲೀಕರಣ ನಾವು ಯಾವ ರೀತಿ ಮಾಡ್ತೀವಿ? ಡಿಜಿಟಲ್ ಅಂತಂದರೆ ತಂತ್ರಜ್ಞಾನ. ಈ ತಂತ್ರಜ್ಞಾನ ಅಂತಂದರೆ ಹಳ್ಳಿ ಮಟ್ಟದಲ್ಲಿ ಎಜುಕೇಷನ್ ಲೆವೆಲ್ ಯಾವಾಗಲೂ ಕಡಿಮೆ ಇರುತ್ತೆ. ಅವರಿಗೆ ಅನೇಕ ವಿಷಯಗಳ ಬಗ್ಗೆ ಜಾಗೃತಿ ಇರೋದಿಲ್ಲ. ಸಿಟಿಯವರು ಸ್ವಲ್ಪ ವಿಚಾರದಲ್ಲಿ ಮುಂದಿರ್ತಾರೆ. ಸೊ ಇದು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಮೊದಲು ಹಳ್ಳಿ ಜನರಿಗೆ ನಾವು ಒಂದು ಅಡಿಪಾಯ ಹಾಕಬೇಕು. ಆ ಅಡಿಪಾಯ ಏನಪ್ಪ ಅಂತಂದರೆ, ಅವರಿಗೆ ಅನೇಕ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗತ್ತೆ. ಆ ಜಾಗೃತಿ ಮೂಡಿಸಿದ ನಂತರ ಒಂದು ತಳಪಾಯ ಹಾಕ್ದಂಗೆ ಆಗುತ್ತೆ. ಆ ತಳಪಾಯ ಹಾಕಿದ ಮೇಲೆ ಅವರಿಗೆ ನಾವು ಡಿಜಿಟಲ್ ಮಾಹಿತಿ ತಂತ್ರಜ್ಞಾನದ ಇವತ್ತಿನ ದಿನ ಕಾಲಜ್ಞಾನದಲ್ಲಿ ಏನೆಲ್ಲ ಇದ್ದಾವೆ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು, ಆ ಡಿಜಿಟಲ್ ಸಾಮಗ್ರಿಗಳು ಉಪಯೋಗಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಮೊದಲು ಅವರಿಗೆ ತಿಳಿಸಿದಾಗ ಒಂದು ಹಂತದಲ್ಲಿ ಅವರು ಮುಂದಕ್ಕೆ ಬರ್ತಾರೆ. ಅದೆಲ್ಲ ಆದ ಮೇಲೆ ನಾವು ನಮ್ಮ ತಂತ್ರಜ್ಞಾನನ ರೂಪಿಸಿ ಆ ತಂತ್ರಜ್ಞಾನನ ಯಾವ ರೀತಿ ಬಳಸಬೇಕು ಅನ್ನೋದು ಕೂಡ ಅವರಿಗೆ ಸಾರ್ವಜನಿಕರಿಗೆ ನಾವು ತಿಳಿಸ್ಬೇಕು. ಆವಾಗ ಹಳ್ಳಿ ಮಟ್ಟದಲ್ಲಿ 3ನೇ ಹಂತದ ಪ್ರಗತಿ ಆಗುತ್ತೆ. ಅದಾದ ಮೇಲೆ ಸರ್ಕಾರ ಮತ್ತು ಸಾರ್ವಜನಿಕರು ಅಂದರೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಮಧ್ಯದಲ್ಲಿ ಡಿಜಿಟಲ್ ಸೇತುವೆಯನ್ನು ನಿರ್ಮಾಣ ಮಾಡುವುದೇ ನಮ್ಮ ಮೂಲ ಉದ್ದೇಶ. ಅಂದರೆ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ಮಧ್ಯದಲ್ಲಿ ಈ ತಂತ್ರಜ್ಞಾನನ ಅತ್ಯಂತ ಸುಲಭವಾಗಿ ಸಲೀಸಾಗಿ ಯಾವ ರೀತಿ ಬಳಸಬೇಕು ಅನ್ನೋದು ಎರಡೂ ಕಡೆನೂ ನಾವು ತಿಳಿಸ್ತೀವಿ. ಈ ಕಡೆ ಹಳ್ಳಿ ಜನರಿಗೂ ದಾರಿದೀಪ ಆಗಬೇಕು, ಸರ್ಕಾರಕ್ಕೂ ದಾರಿದೀಪ ಆಗಬೇಕು. ಅಂದರೆ ಹಳ್ಳಿ ಜನರಿಗೆ ಅನುಕೂಲ ಆಗುತ್ತೆ, ಸರ್ಕಾರಕ್ಕೆ ಆದಾಯ ಬರುತ್ತೆ. ಯಾವಾಗ ಸರ್ಕಾರಕ್ಕೆ ಆದಾಯ ಬರುತ್ತೆ, ತಾನಾಗೆ ಹೊಸ ಯೋಜನೆಗಳು ರೂಪ ಆಗುತ್ತೆ. ಆ ರೂಪಾಂತರ ಆಗಿರುವಂಥ ಯೋಜನೆಗಳಿಂದ ಹಳ್ಳಿ ಜನರ ಜೀವನ ಅದೇ ನಾನಾ ರೀತಿಯಲ್ಲಿ ಅವರಿಗೆ ಉಪಯೋಗ ಆಗುತ್ತೆ. ಇದು ನಾನು ಒಂದೊಂದಾಗೆ ಹೇಳ್ತೀನಿ. ಮೊದಲನೇದಾಗಿ ನಮ್ಮ ಮೂಲ ಉದ್ದೇಶದ ಒಂದೊಂದು ವಿವರಣೆ ಕೊಡ್ತೀನಿ. ಸರ್ಕಾರಕ್ಕೆ ಮೊದಲು ನಾವು ಆದಾಯ ತರ್ತೀವಿ ಇದರಿಂದ. ಎರಡನೇದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ತೀವಿ. ಮೂರನೇದು ಡಿಜಿಟಲ್ ಮಾಹಿತಿ ತಂತ್ರಜ್ಞಾನದ ಮುಖೇನ ಬೆರಳ ತುದಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತೀವಿ ಹಳ್ಳಿ ಜನರು ಕೂಡ. ಆಮೇಲೆ ಒಂದೇ ಸೂರಿನಡಿ ಸಮಗ್ರ ಮಾಹಿತಿಯನ್ನು ನಿಖರವಾಗಿ ತಿಳಿಸ್ತೀವಿ. ಇವತ್ತಿನ ದಿನ ಏನಾಗಿದೆ, ಮಾಹಿತಿ ತಂತ್ರಜ್ಞಾನ ಎಲ್ಲರಿಗೂ ಗೊತ್ತಿದೆ, ಆದರೆ ಅದನ್ನು ಯಾವ ರೀತಿ ಬಳಸಬೇಕು, ಅವರ ಉನ್ನತಿಗಾಗಿ ಏನೆಲ್ಲ ಅಂಶಗಳು ಇದ್ದಾವೆ, ಯಾವುದು ಒತ್ತಿದ್ರೆ ಅನುಕೂಲ ಆಗುತ್ತೆ, ಯಾವುದು ಒತ್ತಿದ್ರೆ ಅನಾನುಕೂಲ ಆಗುತ್ತೆ ಅನ್ನೋ ಜಾಗೃತಿ ಹಳ್ಳಿ ಮಟ್ಟದಲ್ಲ, ಸಿಟಿ ಮಟ್ಟದಲ್ಲೂ ಇಲ್ಲ. ಹೀಗಾಗಿ ಏನೇನೋ ಒತ್ತು ಬಿಡ್ತಾರೆ, ಏನೇನೋ ಪ್ರಾಬ್ಲಮ್ಸಲ್ಲಿ ಸಿಲುಕಾಕೊಳ್ತಾರೆ. ಆ ಸಮಸ್ಯೆಗಳಲ್ಲಿ ಅವರೇ ಸಿಲುಕಿಕೊಳ್ತಾರೆ. ಮೊದಲು ಇದನ್ನು ಸರಿಯಾದ ವಿಧಿವಿಧಾನಗಳಲ್ಲಿ ಈ ತಂತ್ರಜ್ಞಾನನ ತಂತ್ರಜ್ಞಾನ ಅಂದರೆ ಒಂದು ರೀತಿಯಲ್ಲಿ ಶಾರ್ಪ್ ನೈಫ್, ಅಂದರೆ ಕತ್ತಿ ಇದ್ದಂಗೆ. ಹಣ್ಣನ್ನು ಕಟ್ ಮಾಡ್ಬೋದು, ಇನ್ನಿತರ ಅಹಿತಕರ ಚಟುವಟಿಕೆಗಳನ್ನು ಮಾಡ್ಬೋದು. ಆದರೆ ಈ ತಂತ್ರಜ್ಞಾನ ನಾವು ಸದುಪಯೋಗ ಪಡಿಸ್ಕೊಂಡಿದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾನಾ ರೀತಿಯಿಂದ ನಮಗೆ ಉಪಯೋಗ ಆಗುತ್ತೆ. ಅದನ್ನು ನಾವು ಅವರಿಗೆ ಸಮಗ್ರ ಮಾಹಿತಿಯನ್ನು ನಿಖರವಾಗಿ ತಿಳಿಸೋ ಪ್ರಯತ್ನ ನಮ್ಮ ತಂತ್ರಜ್ಞಾನದಿಂದ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಡಿಜಿಟಲೈಸ್ ಮಾಡಬೇಕು. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದ್ರೂ ಕೂಡ, ಇಡೀ ವಿಶ್ವದಲ್ಲಿ ಕೂಡ
ಎಲ್ಲೂ ಕೂಡ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಯಾರೂ ಡಿಜಿಟಲೈಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಆ ಒಂದು ತಂತ್ರಜ್ಞಾನ ಇವತ್ತಿನವರೆಗೂ ನಾವು ರೂಪಿಸುವಂಥ ತಂತ್ರಜ್ಞಾನ ಎಲ್ಲೂ ಕೂಡ ಬಂದಿಲ್ಲ. ನಮ್ಮ ತಂತ್ರಜ್ಞಾನಕ್ಕೆ ಸಾಕಷ್ಟು ಅನುಭವ ಇದೆ, ಸಾಕಷ್ಟು ವಿಚಾರಗಳು ತಿಳ್ಕೊಂಡು ನಮ್ಮದೇ ಆದ ರೀತಿಯಲ್ಲಿ ಇದನ್ನು ಜನಪರವಾದ ತಂತ್ರಜ್ಞಾನ ಇದು ಯಾರೋ ಹೈ ಲೆವೆಲ್ ಆಫೀಸರ್ಗಳಿಗೋ ಹೈ ಲೆವೆಲ್ ವ್ಯಕ್ತಿಗಳಿಗೋ ಮಾಡುವಂಥ ತಂತ್ರಜ್ಞಾನ ಅಲ್ಲ. ಸಾಮಾನ್ಯ ಜನರ ಅಂದರೆ ಹಳ್ಳಿ ಜನರ ಜೀವನ ಸುಧಾರಣೆ ಆಗಬೇಕನ್ನೋದೇ ನಮ್ಮ ಮೂಲ ಉದ್ದೇಶ. ತಂತ್ರಜ್ಞಾನಕ್ಕೆ ನಾವು ಇಂಟ್ರಡ್ಯೂಸ್ ಮಾಡಿಸ್ಬೇಕು. ತಂತ್ರಜ್ಞಾನಕ್ಕೆ ಆ ವ್ಯಕ್ತಿನ ಸಂಪೂರ್ಣವಾಗಿ ಇಂಟ್ರಡ್ಯೂಸ್ ಮಾಡಿಸಿದಾಗ ವ್ಯಕ್ತಿ ತಾನಾಗೆ ಟೆಕ್ನಾಲಜಿಗೆ ಅಪ್ಡೇಟ್ ಆಗ್ತಾನೆ. ಟೆಕ್ನಾಲಜಿಗೆ ಅಪ್ಡೇಟ್ ಆದಮೇಲೆ ಆ ಟೆಕ್ನಾಲಜಿನ ನೆಕ್ಸ್ಟ್ ಲೆವೆಲ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾದ ಮೇಲೆ ಸರ್ಕಾರದ ಜೊತೆಯಲ್ಲಿ ನೇರವಾಗಿ ಅವನು ಕಮ್ಯುನಿಕೇಟ್ ಮಾಡ್ತಾನೆ. ಆ ಟೆಕ್ನಾಲಜಿನ ಕಮ್ಯುನಿಕೇಟ್ ನೀಟಾಗಿ ಮಾಡಿಕೊಂಡಾಗ ಎಲ್ಲ ರೀತಿಯ ಡೆವಲಪ್ಮೆಂಟ್ ಆ ವ್ಯಕ್ತಿಗೂ ಆಗುತ್ತೆ, ಗೋರ್ಮೆಂಟ್ಗೂ ಆಗುತ್ತೆ. ಸೊ ಈ ಪ್ರೋಸೆಸ್ ಆಗಬೇಕು ಅಂತಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವು ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಗ್ರಾಮ ಸಮೃದ್ಧಿ ಡಿಜಿಟಲ್ ಕೇಂದ್ರ ನಿರ್ಮಾಣ ಆಗಬೇಕನ್ನೋದು ನಮ್ಮ ಮೂಲ ಉದ್ದೇಶ. ಇದರಿಂದ ಮಾತ್ರ ಎಲ್ಲ ರೀತಿಯ ಗ್ರಾಮಕ್ಕೆ ಸಂಬಂಧಪಟ್ಟ ಸರ್ವತೋಮುಖ ಅಭಿವೃದ್ಧಿ ನಮ್ಮ ತಂತ್ರಜ್ಞಾನದಿಂದ ಆಗೋದರಲ್ಲಿ 100% ಆಗೇ ಆಗುತ್ತೆ. ಮೂರನೇದು, ಇದು ಪ್ರಯೋಜನ ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಅಂದರೆ ಓವರಾಲ್ ಡೆವಲಪ್ಮೆಂಟ್. ಯಾವಾಗ ನಮ್ಮ ಭಾರತ ದೇಶದಲ್ಲಿ ಸುಮಾರು 6.5 ಲಕ್ಷ ಹಳ್ಳಿಗಳಿದ್ದಾವೆ, ಈ 6.5 ಲಕ್ಷಗಳು ಅಭಿವೃದ್ಧಿ ಆದಾಗ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ. ಅದು ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ. ನಾಟ್ ಓನ್ಲಿ ಟೆಕ್ನಾಲಜಿ ಈಸ್ ಓನ್ಲಿ ಎ ಮ್ಯಾಟರ್ ಅಷ್ಟೇ. ಆದರೆ ಟೆಕ್ನಿಕಲ್ ಆಗಿ ಮನುಷ್ಯ ಡೆವಲಪ್ಮೆಂಟ್ ಆದಾಗ ಅವನು ಆರ್ಥಿಕವಾಗಿ ಆಗ್ತಾನೆ, ಸಾಮಾಜಿಕವಾಗಿ ಆಗ್ತಾನೆ, ಎಲ್ಲ ವಿಷಯದಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ತಾನೆ. ಸೊ ವಿಶ್ವ ಮಟ್ಟದಲ್ಲಿ ಕೂಡ ನಮಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಆಮೇಲೆ ಹಲವು ದೇಶಗಳೊಡನೆ ನಮಗೆ ಉತ್ತಮ ಬಾಂಧವ್ಯ ಆಗುತ್ತೆ. ಆಮೇಲೆ ಸರ್ಕಾರಕ್ಕೆ ಏನಾಗುತ್ತೆ, ಘನತೆ, ಗೌರವ, ಆಮೇಲೆ ಉತ್ಕೃಷ್ಟತೆ, ಆರ್ಥಿಕತೆ ಇದು ಕೂಡ ಹೆಚ್ಚಾಗುತ್ತೆ. ಮೇಲಾಗಿ ಪ್ರಜೆಗಳಿಗೆ ಹೆಮ್ಮೆ, ನಾವು ತಂತ್ರಜ್ಞಾನ ತಿಳ್ಕೊಂಡ್ವಿ, ಇನ್ನು ನಮಗೆ ಯಾರೂ ಕೂಡ ಮೋಸ ಮಾಡೋಕ್ಕಾಗಲ್ಲ, ನಮ್ಮ ವಿಚಾರ ನಮಗೆ ಗೊತ್ತು, ಯಾವ ರೀತಿ ಬಳಸ್ಕೊಳೋದು ಗೊತ್ತಿದೆ. ಇದರಿಂದ ಸರ್ಕಾರಕ್ಕೆ ನಾವು ನೇರವಾಗಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ಮಧ್ಯವರ್ತಿಗಳಿಲ್ಲ, ಯಾರೂ ಮೀಡಿಯೇಟರ್ಸ್ ಇರಲ್ಲ. ನಮ್ಮ ಟೆಕ್ನಾಲಜಿ ನೇರವಾಗಿ ಸರ್ಕಾರಕ್ಕೆ ನಿಮಗೆ ಕಮ್ಯುನಿಕೇಟ್ ಮಾಡೋ ಎಲ್ಲ ಫೆಸಿಲಿಟಿ ಮಾಡುತ್ತೆ. ಇವಾಗ ಉದಾಹರಣೆಗೆ ಏನಪ್ಪ ಅಂತಂದರೆ, ಯಾವುದೋ ಒಂದು ಜಮೀನಿಗೆ ಸಂಬಂಧಪಟ್ಟ ಕೆಲಸ ನಮಗೆ ಆಗಬೇಕು, ನಾವೇನು ಮಾಡ್ತೀವಿ, 3ನೇ ವ್ಯಕ್ತಿನ ನಂಬ್ಕೊತೀವಿ. ಆ 3ನೇ ವ್ಯಕ್ತಿಗೆ ಇಷ್ಟ ಅಂತ ಕೇಳಿ ದುಡ್ಡು ಕೊಡ್ತೀವಿ. ಆಮೇಲೆ ಅವನು ಹೇಳಿರೋ ಕಡೆ ನಾವು ಅಲ್ದಾಡೋದು ಸ್ಟಾರ್ಟ್ ಮಾಡ್ತೀವಿ. ಅವನು ಯಾವುದೋ ಇಲಾಖೆಗೆ ಬಾ ಅಂತಾನೆ, ಅಲ್ಲಿ ಹೋಗಿ ನಿಂತ್ಕೊತೀವಿ, ಇಲ್ಲಿ ಹೋಗಿ ನಿಂತ್ಕೊತೀವಿ. ಎಲ್ಲ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ. ನಮಗೆ ಆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಇದ್ದಾಗ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನೇರವಾಗಿ ಸಂಪರ್ಕ ಮಾಡ್ಬೋದು. ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ, ಮಧ್ಯವರ್ತಿಗಳ ಅವಶ್ಯಕತೆಯೇ ಇರೋದಿಲ್ಲ. ನಾವೇ ತಿಳ್ಕೊಂಡು ನಾವೇ ಸರ್ಕಾರದ ಜೊತೆ ನೇರವಾಗಿ ಸಂಪರ್ಕ ಇರೋದ್ರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ. ನಾವು ಕೊಟ್ಟಿರೋ ದುಡ್ಡು ಎಲ್ಲಿ ಹೋಗಿ ಸೇರಿದೆ, ಅದಕ್ಕೆ ಕರೆಕ್ಟಾಗಿ ರಿಸಿಪ್ಟ್ ಸಿಗುತ್ತೆ, ಏನು ಪ್ರೋಸೆಸ್ ಆಗ್ತಾ ಇದೆ, ಕಾಲಕ್ಕೆ ತಕ್ಕಂಗೆ ಪ್ರತಿಯೊಂದು ಕೂಡ ಸರ್ಕಾರದಿಂದ ನಮಗೆ ನೇರವಾಗಿ ಅಪ್ಡೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಡಿಜಿಟಲೀಕರಣ ಅಂದರೆ ಇದರ ಪ್ರೈಮರಿ ಸ್ಟೆಪ್ ಏನಪ್ಪ ಅಂದರೆ ಪೇಪರ್ಲೆಸ್ ಆಗಬೇಕು ಅನ್ನೋದು ಮೂಲ ಕಾನ್ಸೆಪ್ಟ್. ಪೇಪರ್ಲೆಸ್ ಆಗೋದ್ರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಟೈಮ್, ಎನರ್ಜಿ, ಮನಿ 3 ಸೇವ್ ಆಗುತ್ತೆ. ನಮ್ಮ ಡಾಕ್ಯುಮೆಂಟ್ಸ್ ಒಂದು ಸಲ ನಾವು ಆನ್ಲೈನ್ನಲ್ಲಿ ಕಮ್ಯುನಿಕೇಷನ್ ಮಾಡೋದ್ರಿಂದ ನಮ್ಮ ಡಾಕ್ಯುಮೆಂಟ್ಸು ಸೇಫ್ ಆಗಿರ್ತವೆ. ಆಮೇಲೆ ಆ ಡಾಕ್ಯುಮೆಂಟ್ಸ್ ಯಾವ ಲೆವೆಲಲ್ಲಿ ಸರ್ಕಾರದಲ್ಲಿ ಮೂವ್ ಆಗಿದೆ, ಆ ಪ್ರೋಸೆಸ್ ಆಗ್ತಾ ಇರೋ ವಿಧಿವಿಧಾನ ಟೈಮ್ ಟು ಟೈಮ್ ನಮ್ಗೆ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಮುಖಾಂತರ, ಮೆಸೇಜ್ ಮುಖಾಂತರ ನಮಗೆ ಬರ್ತಾನೆ ಇರುತ್ತೆ. ಓಕೆ, ನಮ್ಮ ಫೈಲ್ ಇವತ್ತು ನಾವು ಹೋಗೋದು ಬೇಕಾಗಿಲ್ಲ, ಅಲ್ಲಿ ಹೋಗಿ ಯಾವುದೇ ಆಫೀಸರ್ನ ಮೀಟ್ ಮಾಡೋದೆ, ನಾಳೆ ಬಾಪ, ನಾಳೆ ಸೆಕ್ರೆಟರಿ ಮೀಟಿಂಗ್ ಹೋಗಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ, ಇಲ್ಲಿಗೆ ಹೋಗಿ, ಇವೇನೂ ಬೇಕಾಗಿಲ್ಲ. ನಾವು ಕೂತಲ್ಲೇ ಹೊಲದಲ್ಲಿರಲಿ, ಇನ್ನೊಂದು ಕಡೆ ಇರಲಿ, ಯಾವುದೇ ಊರಲ್ಲಿರಲಿ, ನಮಗೆ ಮೆಸೇಜ್ ಬಂದುಬಿಡುತ್ತೆ, ನೋಡಪ್ಪ ನಿನ್ನ ಫೈಲು ಈ ಹಂತದಲ್ಲಿ ಬಂದಿದೆ, ಇಷ್ಟಕ್ಕೆ ಬಂದು ನಿಂತಿದೆ, ಈ ಕೆಲಸ ಇಷ್ಟ ಆಗಬೇಕು, ಇನ್ನೂ ಇಷ್ಟು ನಿಂತಿದೆ, ಇಷ್ಟು ರೀತಿಯಲ್ಲಿ ಪೆಂಡಿಂಗ್ ಇದೆ. ಪಿನ್ ಟು ಪಿನ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ ನಾವು ಎಲ್ಲೇ ಇದ್ದರೂ ಕೂಡ ಮೊಬೈಲ್ಗೆ ಬಂದುಬಿಡುತ್ತೆ. ಇದು ಮೇನ್ ಡಿಜಿಟಲೀಕರಣದ ಮೂಲ ಸ್ಟೆಪ್ ಆಗಿರುತ್ತೆ.